ಸರ್ ನಮ್ಮ ದರ್ಶನ್ ಬಾಸ್ ಹುಟ್ಟಿದ ಹಬ್ಬಕ್ಕೋಸ್ಕರ ನಾನು 501 ತುಳಸಿ ಹಂಚ್ತಾ ಇದ್ದೀನಿ. ನಮ್ಮ ಬಾಸ್ ಯಾವಾಗಲೂ ಹೇಳೋದು ಗಿಡ ಮರವನ್ನು ಬೆಳೆಸಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಕೊಡಿ, ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳನ್ನ ನೋಡಿ ಅಂತ. ನಾನು ಅದರಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಮೂಲಿ ಮಾಡಿಕೊಂಡು ಅದರಲ್ಲಿ ನಮ್ಮ ಬಾಸ್ಗೋಸ್ಕರ ನಾವು ಅವ್ರ ಬರ್ಡೇಗೋಸ್ಕರ 501 ತುಳಸಿ ಹಂಚ್ತಾ ಇದ್ದೀನಿ ಸರ್. ಇದು ನಮ್ಮ ಬಾಸ್ಗೆ ನನ್ನ ಕಡೆಯಿಂದ ಪುಟ್ಟ ಉಡುಗೊರೆ ಸರ್. ಈ ಸಲ ಬರ್ಡೇನ ಬಾಸ್ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಸೊ ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಸರ್? ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ನಾವು ವರ್ಷಕ್ಕೊಂದ್ಸಲನೇ ಅವ್ರ ಕೈ ಹ್ಯಾಂಡ್ ಶೇಕ್ ಮಾಡೋದು. ಎಷ್ಟೇ ಸಾವಿರ ಜನ ಬಂದು ನಿಂತ್ಕೊಳ್ಳಿ 24 ಅವರ್ಸ್ ಅವ್ರು ನಿಂತ್ಕೊಂಡು ಅಭಿಮಾನಿಗಳಿಗೆ ಕೈ ಕೊಡ್ತಾರೆ. ಯಾರೇ ಇದ್ರೂ ಅಭಿಮಾನಿಗಳಿಗೆ ಅವರು ಭೇದ ಭಾವ ಇಲ್ಲದೆ ಜೊತೆಲಿ ನಿಂತ್ಕೊತಾರೆ. ಮತ್ತು ಪ್ರತಿ ವರ್ಷವೂ ಅನ್ನ ಹಾಕೋ ಕೈ ಅವರು. ಈ ವರ್ಷ ಅನ್ನ ಹಾಕಿಲ್ಲ, ಇನ್ನೊಂದು ಅವ್ರ ಮುಖ ದರ್ಶನ ಆಗಿಲ್ಲ ಅನ್ನೋದು ತುಂಬ ಬೇಜಾರಿದೆ ಸರ್. ಮತ್ತು ಡಿವಿಲ್ ಫಿಲಿಮು ಟೀಸರ್ಗೆ ತುಂಬ ಚೆನ್ನಾಗಿದೆ, ನೋಡಿದೆ. ಅದು 100 ವರ್ಷ ಓಡಲಿ, ತುಂಬ ಖುಷಿ ಸರ್. ಎಲ್ಲ ರೆಕಾರ್ಡ್ ಬ್ರೇಕ್ ಆಗಲಿ ಅಭಿಮಾನಿಗಾಗಿ ಕೇಳ್ಕೊತಾ ಇದ್ದೀನಿ ಸರ್. ಇವಾಗ ಬಾಸ್ ಕಷ್ಟದಲ್ಲಿದ್ದಾಗ ಜೊತೆಲಿ ನಿಂತವ್ರು ಕೆಲವು ಮಂದಿ, ಆದ್ರೆ ಅವರು ಚೆನ್ನಾಗಿದ್ದಾಗ ಎಲ್ಲರೂ ಅವ್ರ ಹೆಸರು ಹೇಳ್ಕೊಂಡು ಬೆಳೆದಿದ್ದಾರೆ. ಸರ್ ಬಾಸ್ ಒಳ್ಳೆತನ ಎಲ್ಲ ಮಿಸ್ಯೂಸ್ ಮಾಡ್ತಾರೆ ಅಂತ ಅನಿಸ್ತಾ ಇಲ್ವಾ? ಅದೇ ಸರ್ ನಮ್ಮ ಬಾಸ್ ಕೇಳೋದು. ನಾನೊಬ್ಬ ಬಾಸ್ ಅಭಿಮಾನಿಯಾಗಿ ಪುಟ್ಟದ್ದು ನನ್ನೊಂದು ಕೋರಿಕೆ ಸರ್. ಬಾಸ್ ದಯವಿಟ್ಟು ನಮ್ಮವರು ತಮ್ಮವರು ಅಂತ ನೋಡ್ಕೊಂಡು ಸಹವಾಸ ಮಾಡಿ ಬಾಸ್. ನಮ್ಮವ್ರು ಅಂದ್ಬಿಟ್ಟು ಬೆನ್ನಿಗೆ ಚೂರಿ ಹಾಕ್ಬಿಟ್ರು ಬಾಸ್. ನೀವೇನೋ ಅಲ್ಲಿದ್ದರೆ ಅಭಿಮಾನಿಯಾಗಿ ಪ್ರತಿಯೊಂದು ನೋವು ತಿಂದು ಅನುಭವಿಸಿರೋದು ಒಬ್ಬ ಅಭಿಮಾನಿಗಳು ಗೊತ್ತು ಸರ್. ಒಂದು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಇದರಲ್ಲಾಗಲಿ ಸರ್, ನಮ್ಮ ಬಾಸ್ ಬಗ್ಗೆ ನಾವು ಒಳ್ಳೇದು ಹಾಕಿದ್ರೆ ಕೆಲವರು ಇದ್ದಾರಲ್ಲ ಸರ್, ಅವ್ರ ಆಪೋಸಿಟ್ ಡೈರೆಕ್ಟಾಗಿ ಕಾಲ್ ಮಾಡಿ ಹಂಗಂತೆ ಹಿಂಗಂತೆ ತುಂಬ ನೋವು ಕೊಟ್ಬಿಟ್ಟು ಸರ್ ಅಭಿಮಾನಿಗಳಿಗೆ. ನನಗೂ ತುಂಬ ನೋವು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗಳು. ಬೇರೆ ಇದಾರಾಗಿರಲಿ ತುಂಬ ನೋವು ಕೊಟ್ಟಿದ್ದಾರೆ ಸರ್. ಆ ನೋವೆಲ್ಲ ತಿಂದಿದ್ದೀವಿ ಸರ್, ತುಂಬ ನೋವು ತಿಂದಿದ್ದೀವಿ ಸರ್. ದಯವಿಟ್ಟು ಒಂದು ಪುಟ್ಟ ಅಭಿಮಾನಿಯಾಗಿ ಕೇಳ್ಕೊತೀನಿ ಸರ್, ನೋಡಿ ಇಡೀ ಸವಾಸ ಮಾಡಿ ಸರ್. ಬೆಳೆದ ಮೇಲೆ ಬೆನ್ನು ಚೂರಿ ಹಾಕೋರು ತುಂಬ ನೋಡ್ಬಿಟ್ವಿ ಸರ್. ಸಾಕು ಸರ್ ಅವ್ರ ಸವಾಸ. ಪ್ರತಿ ವರ್ಷ ನೀವು ಈ ಥರ ಗಿಡ ಹಂಚ್ತಾ ಸರ್? ನಾನು ಪ್ರತಿ ವರ್ಷ ಜೀವನ ಯಾವ್ಯಾವ ಥರ ಕೆಲಸ ಕೊಡುತ್ತೋ ಆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಸರ್. ನನ್ನ ಕೆಲಸ ಇದೆ ಅಂತ ಪರ್ಮನೆಂಟ್ ಇಲ್ಲ. ನಾನು ಓದಿರೋದು ಕಮ್ಮಿ, ನಾನು ಯಾವ್ಯಾವ ಕೆಲಸ ಮಾಡ್ತಾಯಿದ್ದೀನಿ ಅದರಲ್ಲಿ ನಮ್ಮ ಬಾಸ್ ಬರ್ಡೇಗೋಸ್ಕರ ಆ ಬರ್ಡೇದು ಏನು ಕೆಲಸ ಇರುತ್ತೋ ಅದು ಕೊಡ್ತಾ ಇರ್ತೀನಿ ಸರ್. ಬಾಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಮ್ಮ ಬಾಸ್ 100 ವರ್ಷ ಚೆನ್ನಾಗಿಲ್ಲ ಸರ್. ಅವ್ರು ಸಿನಿಮಾ ಮಾಡದಿದ್ರು ಪರಲ್ಲ, ಯಾರು ರಾಜಕೀಯ ಬರೆದಿದ್ರು ಪರಲ್ಲ, ಮನೇಲಿ ನಾವು ನೋಡ್ಕೊತೀವಿ ಸರ್. ಅವ್ರಿಗೆ ದಿನ ಏನು ಬೇಕೋ ನಾವೇ ತಂದಾಕ್ತೀವಿ ಸರ್. ನಮ್ಮ ಬಾಸ್ ನಮ್ಮ ಮನೇಲಿ ಇರಲಿ, ಬೇಕಾರೆ ಆರಾಮಾಗಿರಲಿ ಸರ್. ಎಲ್ಲರ ಅಭಿಮಾನಿ ಮನೆಗೆ ಹೋಗಲಿ ಸರ್, ಅವ್ರವ್ರ ಅಭಿಮಾನಿ ಅವ್ರವ್ರ ಮನೆಗೆ ಹೋಗಲಿ ಸರ್. ಒಂದು ವರ್ಷದಲ್ಲಿ ಯಾವ ಸಿನಿಮಾನ ಮಾಡೋದೇ ಬೇಡ ಸರ್, ಬೇಕಾರೆ ನಾವು ನೋಡ್ಕೊತೀವಿ ಸರ್. 100 ವರ್ಷ ನಾವು ನೋಡ್ಕೊತೀವಿ ಸರ್, ಇಲ್ಲ ಸರ್. ನಮ್ಗೆ ಇಷ್ಟು ವರ್ಷ ಕೊಟ್ಟಿರೋ ಹುಡುಗಿನೇ ದೊಡ್ಡದಿದೆ ಸರ್. ಬೇಕಾರೆ ಅಷ್ಟೊಂದು ನೋವಿದ್ರೆ ಸಿನಿಮಾದವ್ರು ಈ ಥರ ಕಾಲು ತುಳಿತಾರೆ ನಮ್ಮವರೇ ನಿಮ್ಮವ್ರೆ ಅನ್ನೋದಾದರೆ ಬೇಡ ಸರ್. ಸಿನಿಮಾನೇ ಬೇಡ, ನಮ್ಮ ಮನೇಲೇ ಇರಲಿ, ನಮ್ಮ ಬಾಸ್ ಮನೇಲೇ ಇರಲಿ. ಪ್ರತಿಯೊಬ್ಬ ಅಭಿಮಾನಿಗಳು ಹೋಗಿ ಸರ್, ಊಟ ಹಾಕ್ತೀವಿ ಸರ್. 100 ವರ್ಷ ನಾವು ನೋಡ್ಕೊತೀವಿ ಸರ್. ಈ ಥರ ಸ್ಯಾಂಡಲ್ವುಡ್ಡಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ಬಾಸ್ನೇ ತುಳ್ಕೊಂಡು ಹಿಂಗೆ ಹೋದರೆ ಯಾಕೆ ಬೇಕು ಸರ್? ನಮ್ಮ ಬಾಸ್ಗೆ ಫಿಲ್ಮೇ ಬೇಡ ಸರ್. ನಾವೇ ಹೇಳ್ತದಿಲ್ಲ, ಇಷ್ಟು ವರ್ಷ ಕೊಟ್ಟಿರೋ ಕೊಡುಗೆನೇ ದೊಡ್ಡದಿದೆ, ನಾವು ಅದನ್ನೇ ಮೇಲ್ಕಾಕೊಂಡಿರ್ತೀವಿ ಸರ್. ನಮ್ಮ ಬಾಸ್ 100 ವರ್ಷ ಮನೇಲೇ ಇರಲಿ, ನಾವೇ ತಂದಾಕ್ತೀವಿ ಸರ್. ಬೇಕಾದ್ರೆ ಎಲ್ಲರ ಅಭಿಮಾನಿ ಮನೆಗೆ ಹೋಗಲಿ ಸರ್. ಎಲ್ಲರೂ ಒಂದೊಂದು ಊಟ ಹಾಕಲ್ಲಪ್ಪ ಬಾಸ್ ಬಂದರೆ ಆಗ್ತಾರೆ ಸರ್. ನಾವು ಹಂಗೆ ನೋಡ್ಕೊತೀವಿ ಸರ್. ನಮ್ಮ ಬಾಸ್ ಚೆನ್ನಾಗಿಲ್ಲ ಸರ್, 100 ವರ್ಷ ಚೆನ್ನಾಗಿಲ್ಲ.